5 ಅಮ್ಮ ಒಂದ್ ಫಸ್ಟ್ ತಿನ್ಸ್ರಮ್ಮ ಅವನ್ಗೆ. ಇವಳೊಬ್ಳು ಬಂದು ರಸಗುಲ್ಲ ಕೇಳ್ತಾವಳೆ. ತಡಿ ಬೊಮ್ಮೆ ನೋಡು ಬಿಸಿ ಆಯ್ತಾ ನೋಡಿ, ಇವಳು ಸೆಂಟ್ರಿಗೆ ಬರ್ತಾವಳೆ. ನೋಡಪ್ಪ ಬಿಸಿ ಐತೆ ಕಡೆ. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧುನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನಾನು ನನ್ನ ಮಗನ ಬರ್ತ್ಡೇ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಅವರಪ್ಪ ಇನ್ನೊಂದು ದಿನ ಬರ್ತಾನೆ ಗಿಫ್ಟ್ಸು, ಚಾಕ್ಲೇಟ್ಸು ಮತ್ತು ಹೊಸ ಹೊಸ ಬಟ್ಟೆಗಳು ತಂದಿದ್ದಾರೆ. ಯೂಶಲಿ ಬಟ್ಟೆಗಳು ಇರುತ್ತೆ, ಬಟ್ ಅಂದ್ರೂ ಕೂಡ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಒಂದಷ್ಟು ತಗೊಂಡೇ ಬರ್ತಾರೆ. ಹುಟ್ಟಿದ ಹಬ್ಬ ದಿನ ಅಂತ ಅವನಿಗೆ ಮೋಸ್ಟ್ ಫೇವ್ರೇಟ್. ಆ್ಯಂಡ್ ನನ್ನನ್ನು ಕರೆದ್ರು, ಬಟ್ ನನಗೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಲಾಗ್ನ ನಿಮ್ಮ ಜೊತೆ ನೆಕ್ಸ್ಟ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ರೀಸೆಂಟಾಗಿ ಟ್ರಕ್ಕಿಂಗ್ ಹೋಗಿದ್ವಿ, ಅಲ್ಲಿ ಫುಲ್ ಕಾಲು ನೋವು ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ನಾನು ಎಲ್ಲೂ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳ್ದೆ ನನ್ನ ಕೈಲಂತೂ ಬರೋಕ್ಕಾಗ್ತಾ ಇಲ್ಲ, ಸೊ ನೀವೇ ತೊಗೊಂಬಂದ್ಬಿಡಿ ಅಂತ. ಹಾಗಾಗಿ ಅವರೇ ಬರ್ತಾ ತೊಗೊಂಬಂದಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಇದು ತಗೋಬಾರ್ದಾಗಿತ್ತು, ಅದು ತೊಗೋಬೇಕಿತ್ತು, ಇದು ಯಾಕೆ ತಂದ್ರಿ, ಅದು ಯಾಕೆ ತಂದ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ನಿನ್ನನ್ನು ಕರೆದ್ರೂ ಬರಲ್ಲ, ನಾನು ತಂದಿರೋದನ್ನು ಒಪ್ಪಲ್ಲ, ಏನು ನೀನು ನಿಂಗೇನು ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಏನಾದ್ರು ಒಂದು ಲೇಡೀಸ್ ಅಂದಮೇಲೆ ಒಂದು ಕಮೆಂಟ್ಸ್ ಕೊಡಲೇಬೇಕಲ್ವಾ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಪೂಜೆಯಿಂದ ಶುರು ಆಯಿತು. ಅವನಿಗೆ ಇಷ್ಟವಾಗಿರೋದಂಥ ಅವರಪ್ಪ ಅವ್ನಿಗೆ ಏನು ಇಷ್ಟ ಅಂತ, ಮೋಸ್ಟ್ ಫೇವ್ರೇಟ್ ಅಂದರೆ ಅವನಿಗೆ ಡೋನಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕ್ರಿಸ್ಪಿ ಕಡೆಯಿಂದ ಫ್ಯಾಂಟಾಸ್ಟಿಕ್ ಆಗಿರೋ 4 ಫ್ಲೇವರ್ಸ್ದು ಡಿಫ್ರೆಂಟ್ ಫ್ಲೇವರ್ಸ್ದು ಡೋನಟ್ಸ್ ತೊಗೊಂಡು ಬಂದಿದ್ರು. ಹಾಗೆ ಗಿಫ್ಟ್ ಅಂತ ಹೇಳ್ಬಿಟ್ರೆ ಮ್ಯಾಪಿಂಗ್ ಎಲ್ಲ ತೊಗೊಂಡು ಬಂದಿದ್ರು. ಹಾಗೆ ಪಝಲ್ಸ್ ಅಂತೂ ಮನೆ ತುಂಬ ಇದೆ, ಬಟ್ ಸ್ಟಿಲ್ ಆ್ಯಡ್ ಆನ್ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಗಿಫ್ಟ್ಸ್ ಆಯಿತು ಅವನಿಗೆ. ಬೆಳಿಗ್ಗೆಲ್ಲ ಪೂಜೆ ಆಯಿತು ಆ್ಯಸ್ ಯೂಶ್ವಲ್. ನಚ್ಚಿ ಅಂತೂ ತುಂಬ ಬ್ಯುಸಿ ಆಗಿದ್ರು. ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನಾವು ಟ್ರಕ್ಕಿಂಗ್ ಹೋಗಿದ್ವಿ ಒಂದು 4-5 ಡೇಸ್. ಹಾಗಾಗಿ ಆ ವರ್ಕ್ದು ಲೋಡೆಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತಲ್ಲ. ಹಾಗಾಗಿ ಅವ್ರಿಗೆ ಅವತ್ತೊಂದು ದಿನ ಇರೋಕ್ಕೆ ಆಗಲಿಲ್ಲ. ಅಂದರೆ ಬೆಳಿಗ್ಗೆ ಆಲ್ಮೋಸ್ಟ್ ಸ್ಟಿಲ್ ಪೂಜೆ ತನಕ ಇದ್ದು ಮಂಗಳಾರತಿ ತೊಗೊಂಡು ಹೊಟ್ಟೋದ್ರು ಅವರು. ಅವ್ನಿಗೆ ನಾನು ಸಂಜೆ ಸಿಗ್ತೀನಪ್ಪ ಅಂತ ಹೇಳಿಬಿಟ್ಟು, ಸೊ ಅವ್ನಿಗೆಲ್ಲ ಕೇಕ್ ಎಲ್ಲ ತಿನ್ನಿಸಿ ಅವರು ಹೋದರು. ಇದು ಓಪನ್ ಮಾಡಿ ಅಮ್ಮ. ಇದೆಲ್ಲ ಅಂದ್ಬಿಟ್ಟು ನೆನಪಿದ್ಯಾ ಲಾಸ್ಟ್? ಇಲ್ಲಿ ನೋಡಿಲಿ, ನೋಡಿಲಿ. ನನಗೆ ಈ ಪಝಲ್ಸ್ ಆಗಿರ್ಬೋದು, ಈ ಮೆಕ್ಯಾನಿಕಲ್ ಥಿಂಗ್ಸ್ ಯಾಕೆ ಇಷ್ಟ ಆಗಲ್ಲ ಅಂದರೆ, ಇದು ಆಡಾದ್ಮೇಲೆ ಮನೆ ತುಂಬ ಇಟ್ಟಿರ್ತಾರೆ, ಅದನ್ನು ವಾಪಸ್ ಒಂದು ಸೇಫರ್ ಪ್ಲೇಸಲ್ಲಿ ಇಡಲ್ಲ ಅವನು. ನನಗೆ ಅದೊಂದು ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದರದ್ದೇನು ನಾಲೆಡ್ಜ್ಗಿಂತ ತುಂಬ ಬೆಸ್ಟ್ ಇರುತ್ತೆ ಆಫ್ಕೋರ್ಸ್, ಬಟ್ ನನಗಿದು ಮನೆ ತುಂಬ ಇರುತ್ತೆ ಅಂತ ನನಗೆ ಆ ಗಿಫ್ಟ್ಸ್ಗಳು ಅಷ್ಟು ಇಷ್ಟ ಆಗಲ್ಲ. ಬಟ್ ಅವ್ನಿಗಂತ ಮೋಸ್ಟ್ ಫೇವ್ರೇಟ್, ಅದೆಲ್ಲ ಸ್ಟಿಕ್ ಆನ್ ಆಗಿಬಿಟ್ಟಿಲ್ಲ. ಸೊ ಅವನಿಗೊಂದು ವಿಶ್ ಸಾಂಗ್ ಹಾಕಿದ್ದೆ, ಸೊ ಇಲ್ಲಿ ಕಾಪಿರೈಟ್ ಆಗುತ್ತೆ ಅಂತ ನಾನು ಆ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಬಟ್ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಸಾಂಗ್ ಹಾಕಿ ನನಗೆ ವಿಶ್ ಮಾಡಿದ್ದು. ಅಂದರೆ ನೋಡ್ತಾನೆ ಅವ್ನು ಹಿಂಗೆ 8 ಇಯರ್ಸ್ ಆಗಿದ್ದಾನೆ. ಓ ಮೈ ಗಾಡ್, ನನಗೆ ನಂಬಕ್ಕೇನೆ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಅಲ್ವಾ, ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಅನ್ನೋದನ್ನೇ ಗೊತ್ತಾಗೋದಿಲ್ಲ. ಸೊ ಹಾಗಾದರೆ ಅವರಪ್ಪ ತುಂಬ ಬ್ಯುಸಿ ಆಗಿದ್ರು. ಸೊ ಲಂಚ್ಗೆಲ್ಲೂ ಹೋಗೋದಿರಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವನಿಗೆ ಅವತ್ತು ಸಂಡೇ ಆಗಿದ್ದರಿಂದ ಅವನಿಗೆ ಫುಟ್ಬಾಲ್ ಕ್ಲಾಸ್ ಇತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ಲಾಸ್ಟ್ ಇಯರ್ ಕೂಡ ಸ್ಕೇಟಿಂಗ್ ಕ್ಲಾಸ್ ಇತ್ತು ಅದೇ ಟೈಮಲ್ಲಿ. ಸೊ ಲಾಸ್ಟ್ ಇಯರ್ ಸ್ಕೇಟಿಂಗ್ ಕ್ಲಾಸಲ್ಲಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ ಒಂದು ಫುಟ್ಬಾಲ್ ಕ್ಲಾಸಲ್ಲಿ ನಾವು ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅಂದರೆ ಜಸ್ಟ್ ಆ ಡೇಗೆ ಏನು ಸೆಲೆಬ್ರೇಷನ್ಸ್ ಬೇಕೋ ಅದನ್ನಿದೆ. ಸೊ ಇನ್ನು ಬೇರೆ ಸೆಲೆಬ್ರೇಷನ್ ಇದೆ, ಬಟ್ 2 ಪ್ಲಾನ್ಸ್ ಇದೆ, ಪ್ಲಾನ್ 1 ಪ್ಲಾನ್ ಬಿ. ಬಟ್ ಅದರಲ್ಲಿ 2 ಪ್ಲಾನಲ್ಲಿ ಯಾವುದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಆ ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೆಕ್ಸ್ಟು ನಾನು ಐಬ್ಯಾಕಾಗಿ ಹೋಗಿ ಅಲ್ಲಿ ಆ ಡ್ಯೂರೇಷನಲ್ಲಿ ಕೇಕ್ ತೊಗೊಂಡು ಬಂದುಬಿಟ್ಟೆ, ಒಂದು ಕ್ಲಾಸ್ ನಡೆಯೋ ಡ್ಯೂರೇಷನಲ್ಲಿ. ಬಿಕಾಸ್ ಇದು ಐಸ್ ಕೇಕ್ ಅಲ್ಲ, ಬೇಗ ಮೆಲ್ಟ್ ಆಗಿಬಿಡುತ್ತೆ, ಐಸ್ ಕ್ರೀಮ್ ಎಲ್ಲ ಅಂತ ಹೇಳ್ಬಿಟ್ಟು. ಈ ವೆದರ್ಗಂತೂ ಇನ್ನೂ ಫುಲ್ಲು ಬೇಗ ಮೆಲ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದು ನಾನೊಂದು ಸ್ಕೂಪ್ ಐಸ್ ಕ್ರೀಮ್ ತಿಂದು ಕ್ಲಾಸು 4 o'clockಗೆ ಎಂಡ್ ಆಗ್ತಾಯಿತ್ತು. ಅಷ್ಟರೊಳಗಡೆ ಕ್ಲಾಸಿಗೆ ತೊಗೊಂಡೋದೆ. ಅಲ್ಲೋದ್ರೆ ಇನ್ನೂ 5 minutes ಕ್ಲಾಸ್ ನಡೀತಾನೆ ಇತ್ತು. ಸೊ ನನ್ನಂತೂ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇವು ಎಲ್ಲಿ ಮೆಲ್ಟ್ ಆಗಿಬಿಡುತ್ತಪ್ಪ ಐಸ್ ಕ್ರೀಮ್ ಎಲ್ಲಿ ಮೆಲ್ಟ್ ಆಗುತ್ತೆ ಅಂತ. ಬಟ್ ಬೈ ದ ಟೈಮ್ ಒಂದು ಸ್ಟಾರ್ಟ್ ಆಯಿತು. ಸೊ ಅಲ್ಲೂ ಕೂಡ 5 ನಿಮಿಷ ಸೆಲೆಬ್ರೇಟ್ ಮಾಡಿದ್ರು ಅವ್ನ ಫ್ರೆಂಡ್ಸ್ ಎಲ್ಲ.
Wait. Guys. Wait. Okay, guys. Guys, everyone together. Listen. Okay, let's go here. Okay. What are they? Your mama. That's okay. You came in second floor, so you need water. ಕ್ಲಾಸಿಂದ ಬಂದು ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸಾದ್ಮೇಲೆ ಸಂಜೆ ಮತ್ತೆ ಅವ್ರ ಅಪ್ಪಂಗೆ ಫೋನ್ ಮಾಡಿದೆ, ಇನ್ನು ಡಿನ್ನರ್ಗೆ ಹೋಗೋಣ ಏನೋ ಅಂತ. ಪಾಪ ಅವರಿಗೆ ಫುಲ್ ಸ್ಟ್ರಕ್ ಆಗಿದ್ರು. ಅವತ್ತು ಬಂದಿದ್ದೆ ಆಲ್ಮೋಸ್ಟ್ ಮಿಡ್-ನೈಟ್ 12 ಆ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿ, ಅವತ್ತು ಚೌತಿ ಬೇರೆ ಇತ್ತಲ್ಲ, ಸರಿ ಮತ್ತೆ ಕೈಯಲ್ಲಿ ಸಂಜೆ ದೀಪ ಎಲ್ಲ ಹಚ್ಚಿ, ಗಂಧದ ಕಡಿ ಎಲ್ಲ ಹಚ್ಚಿ, ಇವತ್ತು ನಿನ್ನ ಬರ್ತ್ಡೇ ಸ್ಪೆಷಲ್ ಡೇ, ನೀನೇ ಪೂಜೆ ಮಾಡಬೇಕಂತೇಳಿ ಮತ್ತೆ ಸಂಜೆ ಪೂಜೆಯಲ್ಲಿ ಅವನ ಕೈಯಲ್ಲೇನೆ ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಗಣಪತಿ ದೇವಸ್ಥಾನದಲ್ಲಿ ಅವತ್ತು ಭಾನುವಾರ ಆಗಿದ್ದರಿಂದ 5th ಏಪ್ರಿಲಲ್ಲಿ ಒಂದು ಬರ್ತ್ಡೇ ಇದ್ದಿದ್ದು. ಸೊ ಮೊನ್ನೆ ಇದ್ದಿದ್ದು. ಸೊ ಹಾಗಾಗಿ ಒಂದು ಬರ್ತ್ಡೇ ದಿನ ಇದ್ದಿದ್ದು ಏನು ಚೌತಿ ಇದ್ದಿದ್ದರಿಂದ ಸೊ ನನಗಂತೂ ಫುಲ್ ಸ್ಪೆಷಲ್ ಅಂತಲೇ ಹೇಳ್ಬೋದಾಗಿತ್ತು. ಸೊ ಬೇಗ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಕರೆಕ್ಟ್ ಟೈಮ್ಗೆ ಅರ್ಚನೆ ನಡೀತಾ ಇತ್ತು. ಸೊ ನನಗಂತೂ ಫುಲ್ ಖುಷಿ ಐತೆ. ಯೂಶಲಿ ಮಹಾಮಂಗಳಾರತಿ ಬಿಟ್ವೀನ್ 7:30 to 8 ಇರುತ್ತೆ. ಸೊ ಹಾಗಾಗಿ ನಾನು ಅದೇ ಟೈಮ್ಗೆ ಹೋದೆ. ಸೊ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಸಿಕ್ತು. ಬರೋ ಅಷ್ಟರೊಳಗಡೆ ಅವ್ರ ಅಜ್ಜಿ ಮೊಮ್ಮಗನಿಗೆ ಜಾಮೂನ್ ಮಾಡಿದರು. ಅಂದರೆ ಲೈಕ್ ನಾವು ಯೂಶಲಿ ಆಚೆ ಹೋಗ್ತಾ ಇರ್ತೀವಲ್ಲ, ಸೊ ಹಾಗಾಗಿ ನಾವು ಮಧ್ಯಾಹ್ನ ಮಾಡಿಬಿಡ್ತೀವಿ. ಬಟ್ ಈ ಸಲ ಮಧ್ಯಾಹ್ನ ಹೋಗೋದಂತ ಆಮೇಲೆ ಸಂಜೆ ಹೋಗೋದು ಈ ಥರ ಎಲ್ಲ ಆಯ್ತಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಸಂಜೆ ಥರ ಜಾಮೂನ್ ಮಾಡಿದೆ. ಎಲ್ಲ ಒಂದು ಮೋಸ್ಟ್ ಫೇವ್ರೇಟ್ಗಳಂತಲೇ ಹೇಳ್ಬೋದು. ಪಲಾವ್ ಮಾಡಿದ್ದೆ, ಆಮೇಲಿಂದ ಜಾಮೂನ್ ಅವ್ರ ಅಜ್ಜಿ ಮಾಡಿದರು. ನಾನು ಕೋಸಂಬರಿ ಮತ್ತು ಚಿಲ್ಲಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಅವನಿಗೆ ತುಂಬ ಇಷ್ಟ. ಆದರೆ ಅವ್ನು ಮೆಣಸಿನ್ಕಾಯಿ ತಿನ್ನಲ್ಲ, ಸುಮ್ಮನೆ ಜಸ್ಟ್ ಎಲ್ಲ ಸುತ್ತಾ ಇರೋ ಇದನ್ನು ತಿನ್ಕೊಂಡ್ಬಿಡ್ತಾನೆ. ಸೊ ಅಷ್ಟು ಮಾಡಿ ಮೋಸ್ಟ್ ಫೇವ್ರೇಟ್ ಆಗ್ತಿದ್ರು. ಸೊ ಅವನಿಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಸೊ ನನ್ನ ಒಂದು ಬರ್ತ್ಡೇ ಆ್ಯಕ್ಚುಲ್ ಸೆಲೆಬ್ರೇಷನ್ಸ್ನ ನಾವು ಯೂಶಲಿ ಒಂದು 15 ಡೇಸು ಇಲ್ಲ 10 ಡೇಸ್ 1 ವೀಕ್ ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎರಡಿದೆ, ಗೊತ್ತಿಲ್ಲ ಅದರಲ್ಲಿ ಯಾವುದನ್ನು ಎಕ್ಸಿಕ್ಯೂಟ್ ಮಾಡ್ತೀವಂತ ಹೇಳಿಬಿಟ್ಟು. ವೈ ಬಿಕಾಸ್ ನಾವು ಲಾಸ್ಟ್ ವೀಕು ಆಲ್ಮೋಸ್ಟ್ 1 ವೀಕ್ ನಾವು ಹೇಳಿಲ್ಲ. ಹಾಗಾಗಿ ಅದ್ರದ್ದು ವರ್ಕೆಲ್ಲ ಪಾಪಚೆ ನಚ್ಚಿಗೆ ಫುಲ್ ಆಗಿದೆ. ಹ್ಯಾಂಡ್ ಓವರ್ ಮಾಡೋದಿದೆ ಪ್ರಾಜೆಕ್ಟ್ಸ್ನ, 2 ಪ್ರಾಜೆಕ್ಟ್ಸ್ ಹ್ಯಾಂಡ್ ಓವರ್ ಮಾಡೋದಿದೆ. ಹಾಗಾಗಿ ಅದನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದಾರೆ ಹೋಗೋಕ್ಕೆ. ಸೊ ಹೋಗೋದ ಅಥವಾ ಇಲ್ಲೇ ಸೆಲೆಬ್ರೇಷನ್ ಮಾಡೋದ ಎರಡೂ ಮಿಕ್ಸ್ಚರ್ ಆಫ್ ಇದಿದೆ. ಸೊ ನೋಡೋಣ. ಆ ಲಾಗ್ಸ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಅವ್ರ ಅಜ್ಜಿ ಬಿಸಿ ಬಿಸಿ ಜಾಮೂನ್ ತಿನ್ನಿಸ್ತಾ ಇದ್ದಾರೆ. ಅವನಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.